ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಈ ಅಧ್ಯಾಯದಲ್ಲಿ ಬರುವಂತಹ ಚತುರ್ಭುಜದಲ್ಲಿ ಕೋನಗಳು ಈ ವಿಷಯದ ಬಗ್ಗೆ ಕಲಿಯೋಣ. ಚತುರ್ಭುಜ ಅಂತ ಹೇಳಿದ್ರೆ ಅದು 4 ಬಾಹುಗಳು ಉಳ್ಳಂತ ಆಕೃತಿ ಅಂತ ನಮಗೆ ಗೊತ್ತಿದೆ. ಸೊ ಇಲ್ಲಿ 4 ಬಾಹುಗಳನ್ನ ನೀವು ತೆಗೆದುಕೊಂಡಾಗ ನೀವು ಈ ಚಿತ್ರದಲ್ಲಿ ಕಾಣಬಹುದು, ಇಲ್ಲಿ 4 ಕೋನಗಳು ಕೂಡ ಉಂಟಾಗ್ತದೆ. ಸೊ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಚತುರ್ಭುಜದಲ್ಲಿರುವಂತಹ ಕೋನಗಳ ಬಗ್ಗೆ ಕಲಿಲಿಕ್ಕಿದ್ದೇವೆ. ಸೊ ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ 3 ಕೋನಗಳು 90 ಡಿಗ್ರಿಗೆ ಸಮಾನಾಗಿರುವ ಮತ್ತು 4ನೇ ಕೋನವು 90 ಡಿಗ್ರಿಗೆ ಸಮಾನಾಗಿರದ ಚತುರ್ಭುಜವನ್ನ ರಚಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಈಗ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ 4 ಕೋನಗಳಿವೆ. ಇಲ್ಲಿರುವಂತ 3 ಕೋನಗಳು, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಹಾಗೆ ಇದು 90 ಡಿಗ್ರಿ. ಆದ್ರೆ ಇನ್ನೊಂದು ಕೋನ 90 ಡಿಗ್ರಿ ಆಗ್ಲಿಲ್ಲ ಅಂತಾದ್ರೆ ನಾವು ಆ ರೀತಿ ಇರುವಂತ ಚತುರ್ಭುಜವನ್ನ ರಚಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಇಲ್ಲಿ ಕ್ವಶನ್ ನ ಕೇಳಿದ್ದಾರೆ. ಈ ಕ್ವಶನ್ಗೆ ನಾವು ಈಗ ಆನ್ಸರ್ ಅನ್ನ ಕಂಡುಹಿಡಲಿಕ್ಕಿದ್ದೇವೆ. ಇಲ್ಲಿ ಮೊದಲಿಗೆ ಒಂದು ಚತುರ್ಭುಜವನ್ನ ತೆಗೆದುಕೊಳ್ಳುವ. ಸೊ ಇಲ್ಲಿ ಈಗ ನೀವು ಚಿತ್ರವನ್ನ ಕಾಣಬಹುದು. ಈ ಚಿತ್ರದಲ್ಲಿ ಒಂದು ಚತುರ್ಭುಜ ಇದೆ. ಚತುರ್ಭುಜದ ಹೆಸರು SOME. ಇಲ್ಲಿ ನಾವು ಒಂದು ಚತುರ್ಭುಜವನ್ನ ಕಾಣಬಹುದು. ಈ ಚತುರ್ಭುಜ SOM, ಈ ಚತುರ್ಭುಜವನ್ನ ನೀವಿಲ್ಲಿ ಕಾಣಬಹುದು. ಸೊ ಈ ಚತುರ್ಭುಜದ ಕೋನಗಳನ್ನು ಕೂಡ ಹೆಸರಿಸಿದ್ದಾರೆ. ಹಾಗೆ ಇಲ್ಲಿ ಒಂದು ಕರ್ಣ ಇದೆ. ಕರ್ಣ ಇಲ್ಲಿ SM ಎನ್ನುವಂಥದ್ದು ಚತುರ್ಭುಜದ ಕರ್ಣವಾಗಿದೆ. ಈ ಕರ್ಣದಿಂದಾಗಿ ಈ ಚತುರ್ಭುಜವನ್ನ ನಾವು 2 ಭಾಗಗಳಾಗಿ ವಿಂಗಡಿಸಬಹುದು. ಅಂದ್ರೆ 2 ತ್ರಿಭುಜಗಳಾಗಿ ವಿಂಗಡಿಸಬಹುದು. ಒಂದು ತ್ರಿಭುಜ SEM, ಇನ್ನೊಂದು ತ್ರಿಭುಜ SOM. ನೀವು ಚಿತ್ರವನ್ನ ಗಮನಿಸಿ, ಚಿತ್ರದಲ್ಲಿ ನೀವು ಕಾಣಬಹುದು. ಸೊ ಈಗ ನೀವು ಯಾವುದೇ ಒಂದು ತ್ರಿಭುಜವನ್ನ ತೆಗೆದುಕೊಂಡ್ರೆ ತ್ರಿಭುಜದಲ್ಲಿರುವಂತ 3 ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ನಾವು ಮೊದಲಿಗೆ ಏನ್ ಮಾಡುವ, ಚಿತ್ರವನ್ನ ಗಮನಿಸಿ ಈ ತ್ರಿಭುಜ SEM ಅನ್ನ ತೆಗೆದುಕೊಳ್ಳುವ. ಸೊ ತ್ರಿಭುಜ SEM ಅಥವಾ ಟ್ರ್ಯಾಂಗಲ್ SEM ಅಲ್ಲಿ 3 ಕೋನಗಳ ಮೊತ್ತ 180 ಡಿಗ್ರಿ. ಅಂದ್ರೆ ಇಲ್ಲಿ ಎಷ್ಟು ಕೋನ ಇದೆ? ಒಂದು ಕೋನ 1, ಇನ್ನೊಂದು ಕೋನ 2, ಹಾಗೆ ಇನ್ನೊಂದು ಕೋನ 3. ಸೊ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದು ನಮಗೆ ಗೊತ್ತಿದೆ. ಅಂದ್ರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ನಂತರ ನೀವೇನ್ ಮಾಡಿ, ಇನ್ನೊಂದು ತ್ರಿಭುಜವನ್ನ ತೆಗೆದುಕೊಳ್ಳಿ. ಯಾವ ತ್ರಿಭುಜ? ತ್ರಿಭುಜ SOM ಅನ್ನ ತೆಗೆದುಕೊಳ್ಳಿ. ಚಿತ್ರವನ್ನ ಗಮನಿಸಿ. ಸೊ ಚಿತ್ರದಲ್ಲಿ ತ್ರಿಭುಜ SOM ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಕೂಡ ಇದು ತ್ರಿಭುಜ ಆಗಿರೋದ್ರಿಂದ ಈ ತ್ರಿಭುಜದ 3 ಕೋನಗಳು ಅಂದ್ರೆ ಕೋನ 4, ಕೋನ 5 ಪ್ಲಸ್ ಕೋನ 6, ಇವುಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರುತ್ತೆ. ಸೊ ಇದನ್ನ ಇಲ್ಲಿ ಬರೆದಿದ್ದಾರೆ. ತ್ರಿಭುಜ SOM ನಲ್ಲಿ ಕೋನ 4 ಪ್ಲಸ್ ಕೋನ 5 ಪ್ಲಸ್ ಕೋನ 6 ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ನಾವೇನ್ ಮಾಡುವ ಅಂದ್ರೆ ನಮಗೆ ಚತುರ್ಭುಜದ ಕೋನಗಳು ಬೇಕು. ಹಾಗಾಗಿ ಎಲ್ಲವನ್ನ ಕೂಡಿಸ್ತಾ ಬರುವ. ಸೊ ಇಲ್ಲಿ ಈ ಚಿತ್ರದಲ್ಲಿ ಯಾವುದೆಲ್ಲ ಕೋನಗಳು ನಿಮ್ಗೆ ಕಾಣ್ತಾ ಇದೆ ಅದೆಲ್ಲವನ್ನ ನಾವು ಕೂಡಿಸ್ತಾ ಬರಬೇಕು. ಸೊ ಚಿತ್ರವನ್ನ ಗಮನಿಸಿ. ಕೋನ 1 ಇದನ್ನ ಕೂಡಿಸ್ಬೇಕು, ಪ್ಲಸ್ ಕೋನ 2, ಕೋನ 3, ಕೋನ 4, ನಂತರ ಕೋನ 5, ಹಾಗೆ ಕೋನ 6. ಸೊ ಇದನ್ನ ಇಲ್ಲಿ ಕೂಡಿಸಿದ್ದಾರೆ. ಸೊ ಕೋನ 1 ಪ್ಲಸ್ 2 ಪ್ಲಸ್ 3, 4 ಪ್ಲಸ್ 5 ಪ್ಲಸ್ 6. ಸೊ ಕೋನ 1 ಪ್ಲಸ್ 2 ಪ್ಲಸ್ 3 ಎಷ್ಟಾಗಿದೆ? 180 ಡಿಗ್ರಿ ಆಗಿದೆ. ಇಲ್ಲಿ ನಾವು ಅದನ್ನ ನೋಡಿದ್ದೇವೆ. ಸೊ ಅದನ್ನ ಇಲ್ಲಿ ಬರೆದಿದ್ದಾರೆ. ನಂತರ ಕೋನ 4 ಪ್ಲಸ್ 5 ಪ್ಲಸ್ 6 ಎಷ್ಟು? ಅದು ಕೂಡ 180 ಡಿಗ್ರಿ ಆಗಿದೆ. ಸೊ ಅದನ್ನ ಇಲ್ಲಿ ಬರೆದಿದ್ದಾರೆ. ಸೊ 180 ಡಿಗ್ರಿ ಪ್ಲಸ್ 180 ಡಿಗ್ರಿ ಅಂತ ಹೇಳಿದ್ರೆ 360 ಡಿಗ್ರಿ. ನಂತರ ನಾವು ಬೇಕಾದ್ರೆ ಈ ಕೋನಗಳನ್ನ ಆಚೀಚೆ ಮಾಡಿ ಬರೆದು ನೋಡುವ. ಸೊ ಈಗ ನೀವು ಚತುರ್ಭುಜದ ಕೋನಗಳು ಅಂತ ಹೇಳುವಾಗ ಯಾವುದೆಲ್ಲ ಕೋನಗಳು ಬರ್ತದೆ? ಈ ಚಿತ್ರವನ್ನ ಗಮನಿಸಿ. ಈ ಚಿತ್ರದಲ್ಲಿ ಮೊದಲಿಗೆ ಕೋನ 1 ಪ್ಲಸ್ ಕೋನ 4, ಇದು ಚತುರ್ಭುಜದ ಒಂದು ಕೋನ. ಸೊ ಅದನ್ನ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೋನ 3 ಪ್ಲಸ್ ಕೋನ 6, ಸೊ M 3 ಪ್ಲಸ್ 6, ಸೊ ಇದು ಇನ್ನೊಂದು ಕೋನ. ನೆಕ್ಸ್ಟ್ ಕೋನ 2, ಹಾಗೆ ಕೋನ 5.
ಸೊ ಕೋನ 2 ಮತ್ತೆ ಕೋನ 5. ಚತುರ್ಭುಜದಲ್ಲಿ 4 ಕೋನಗಳಿರ್ತವೆ. ಸೊ ಇಲ್ಲಿ ನೀವು ಕಾಣ್ಬೋದು 4 ಕೋನಗಳನ್ನು ಬರೆದಿದ್ದಾರೆ. ಒಂದು ಕೋನ 1 ಪ್ಲಸ್ ಕೋನ 4, ಕೋನ 3 ಪ್ಲಸ್ ಕೋನ 6, ನೆಕ್ಸ್ಟ್ ಕೋನ 2 ಮತ್ತೆ ಕೋನ 5. ಇದೆಲ್ಲವನ್ನ ನೀವು ಕೂಡಿಸಿದಾಗ ಏನಾಗ್ತದೆ, ಇದು 360 ಡಿಗ್ರಿಯನ್ನ ಕೊಡ್ತದೆ. ಯಾಕೆಂದ್ರೆ ಇಲ್ಲಿ ನೀವು ಮೇಲ್ಗಡೆ ಕೊಟ್ಟಿರುವಂಥದ್ದು ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದನ್ನ ಗಮನಿಸಿ. ಇಲ್ಲಿ ಯಾವುದೆಲ್ಲ ಕೋನಗಳಿದೆ ಮೇಲ್ಗಡೆ, ಅದೇ ಎಲ್ಲ ಕೋನಗಳು ಇಲ್ಲಿ ಕೆಳಗಡೆ ಕೂಡ ಇದೆ. ಹಾಗಾಗಿ ನಾವು ಇಲ್ಲಿ ಮೇಲ್ಗಡೆ ಬರೆದಿರೋದ್ರನ್ನ ಈ ರೀತಿ ಕೂಡ ಬರೀಬಹುದು. ಸೊ ನಮ್ಗೆ ಇಲ್ಲಿ ಸಿಗ್ತಾ ಇದೆ 360 ಡಿಗ್ರಿ ಅಂತೇಳಿ. ಇದರಲ್ಲಿ ನೀವು ಚತುರ್ಭುಜದ ಕೋನಗಳನ್ನ ಕಾಣ್ಬೋದು. ಒಂದು ಇದು ಕೋನ, ಇನ್ನೊಂದು 2, 3 ಮತ್ತೆ 4 ಕೋನಗಳಿವೆ. ಹಾಗಾಗಿ ನಾವಿಲ್ಲಿ ಏನ್ ಹೇಳ್ಬೋದು, ಇಲ್ಲಿ ನಾವು ಹೇಳ್ಬೋದು ಯಾವುದೇ ಚತುರ್ಭುಜದಲ್ಲಿ ಎಲ್ಲಾ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, 360 ಡಿಗ್ರಿ ಆಗಿರ್ತದೆ. ಸೊ ಚತುರ್ಭುಜದಲ್ಲಿ 4 ಕೋನಗಳಿರ್ತವೆ. ಹಾಗೆ ಆ ಚತುರ್ಭುಜದ ಎಲ್ಲಾ ಕೋನಗಳು ಏನಾಗಿರ್ತದೆ, 360 ಡಿಗ್ರಿ ಆಗಿರ್ತದೆ. ಸೊ 4ನೇ ಕೋನವು ಲಂಬಕೋನವಲ್ಲದಿದ್ದರೂ ಚತುರ್ಭುಜ 3 ಲಂಬ ಕೋನಗಳನ್ನ ಹೊಂದಿರುವುದು ಅಸಾಧ್ಯ ಅಂತ ನಾವಿಲ್ಲಿ ಹೇಳ್ಬೋದು. ಅಂದ್ರೆ ನೀವೀಗ ಯಾವುದೇ ಒಂದು ಚತುರ್ಭುಜವನ್ನ ತೆಗೆದುಕೊಂಡಾಗ ಈ ಚತುರ್ಭುಜದಲ್ಲಿ ಈಗ ಉದಾಹರಣೆಗೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ ಅಂತಾದ್ರೆ ಇನ್ನೊಂದು ಕೋನ 90 ಡಿಗ್ರಿಯೇ ಆಗಿರ್ಬೇಕಾಗ್ತದೆ. ಅದು ಬಿಟ್ಟು ಬೇರೆ ಯಾವುದೇ ಅಳತೆಯ ಕೋನ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ಟೋಟಲ್ ಇದರದ್ದು ಎಷ್ಟು 360 ಡಿಗ್ರಿ ಆಗಿರೋದ್ರಿಂದ 3 ಕೋನಗಳು ಲಂಬಕೋನವಾಗಿದ್ರೆ 4ನೇ ಕೋನ ಲಂಬಕೋನವಾಗಿರ್ಲೇಬೇಕು. ಸೊ ಇದನ್ನ ನಾವಿಲ್ಲಿ ಹೇಳ್ಬೋದು, 3 ಕೋನಗಳು 90 ಡಿಗ್ರಿಗೆ ಸಮಾನಾಗಿದ್ರೆ 4ನೇ ಕೋನ ಕೂಡ 90 ಡಿಗ್ರಿಗೆ ಸಮಾನಾಗಿರ್ಲೇಬೇಕಾಗ್ತದೆ. ಯಾಕೆಂದ್ರೆ ಆ ಎಲ್ಲ 90ಗಳನ್ನ ಕೂಡಿಸಿದಾಗ ನಮಗೆ 360 ಡಿಗ್ರಿ ಬರ್ತದೆ. ಹಾಗೆ ಈಗ 4ನೇ ಕೋನ ಒಂದು ವೇಳೆ ಲಂಬಕೋನ ಅಲ್ಲ ಅಂತ ಅಂದ್ಕೊಳ್ವಾ, 4ನೇ ಕೋನ ಲಂಬಕೋನವಾಗಿಲ್ಲ, ಇದು 90 ಡಿಗ್ರಿ ಆಗಿಲ್ಲ ಅಂತಾದ್ರೆ ಏನರ್ಥ, ಈ ಚತುರ್ಭುಜದ ಉಳಿದ 3 ಕೋನಗಳು ಉಂಟಲ್ಲ ಅದು 90 ಡಿಗ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ 2 ಕೋನ 90 ಡಿಗ್ರಿ ಆಗಿರ್ಬೋದು, ಇಲ್ಲಿರುವಂತ ಈ 2 ಕೋನಗಳು ಬೇರೆ ಬೇರೆ ಡಿಗ್ರಿ ಇರ್ಬೋದು. ಈಗ ಈ ರೀತಿಯಲ್ಲಿ ನೀವು ಒಂದು ಚಿತ್ರವನ್ನು ತೆಗೆದುಕೊಂಡ್ರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಮತ್ತೆ ಇದು ಬೇರೆ ಅಳತೆಯನ್ನು ಹೊಂದಿರ್ಬೋದು, ಇದು ಈಗ 100 ಡಿಗ್ರಿಯನ್ನು ಹೊಂದಿರ್ಬೋದು, ಆಗ ಇದು 70 ಡಿಗ್ರಿಯನ್ನು ಹೊಂದಿರ್ಬೋದು. ಸೊ 3 ಕೋನಗಳು 90 ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ 4ನೇ ಕೋನ ಕೂಡ 90 ಡಿಗ್ರಿ ಆಗಿರ್ತದೆ. ಒಂದು ವೇಳೆ ಇಲ್ಲಿ 90 ಡಿಗ್ರಿ ಆಗಿಲ್ಲ 3ನೇ ಕೋನ ಅಂತ ಆದ್ರೆ ಅದರ ಅರ್ಥ ಏನು, ಅಲ್ಲಿ ಇರುವಂತ 2 ಕೋನಗಳು 90 ಡಿಗ್ರಿ ಆಗಿರ್ಬೋದು, ಉಳಿದ ಕೋನಗಳು ಬೇರೆ ಬೇರೆ ಅಳತೆಗಳನ್ನ ಹೊಂದಿರ್ಬೋದು ಅಂತೇಳಿ. ಸೊ ನಾವು ಇಲ್ಲಿ ಈಗ ಈ ಚಿತ್ರದಲ್ಲಿ ಪ್ರೂವ್ ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಚತುರ್ಭುಜವನ್ನ ನೀವು ತೆಗೆದುಕೊಂಡಾಗ ಆ ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ. ಸೊ ಹಾಗೆ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಮೊದಲಿಗೆ ಈ ಎಕ್ಸ್ಪ್ಲನೇಷನ್ ಅನ್ನ ಬರೀಬೇಕು. ಯಾವುದೇ ಚತುರ್ಭುಜದಲ್ಲಿನ 3 ಕೋನಗಳ ಯಾವುದೇ ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ ಅಂತೇಳಿ. ನಂತರ ಈ ಚಿತ್ರವನ್ನ ಬಿಡಿಸ್ಬೇಕು, ಇಲ್ಲಿ ಕೊಟ್ಟಿರುವಂತ ಚಿತ್ರ. ಆಮೇಲೆ ಒಂದೊಂದೇ ತ್ರಿಭುಜವನ್ನ ತೆಗೆದುಕೊಂಡು ತ್ರಿಭುಜ SEM ನಲ್ಲಿ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 180 ಡಿಗ್ರಿ ಆಗಿರ್ತದೆ. ಹಾಗೆ ತ್ರಿಭುಜ SOM ನಲ್ಲಿ ಕೋನ 4 ಪ್ಲಸ್ 5 ಪ್ಲಸ್ 6 180 ಡಿಗ್ರಿ ಆಗಿರ್ತದೆ. ನಂತರ 2 ತ್ರಿಭುಜದ 6 ಕೋನಗಳನ್ನ ಕೂಡಿಸಿದಾಗ ನಮಗೆ 360 ಡಿಗ್ರಿ ಬರ್ತದೆ. ಹಾಗೆ ನಾವು ಈ ಮೇಲ್ಗಡೆ ಇರುವುದನ್ನ ಈ ರೀತಿಯಲ್ಲಿ ಚತುರ್ಭುಜದ ಕೋನಗಳ ರೂಪದಲ್ಲಿ ಬರೆದಾಗ ಕೂಡ ನಮಗೆ 360 ಡಿಗ್ರಿ ಬರ್ತದೆ. ಹಾಗಾಗಿ ನಾವು ಹೇಳ್ಬೋದು ಯಾವುದೇ ಚತುರ್ಭುಜದಲ್ಲಿನ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ ಅಂತ ಹೇಳ್ಬೋದು.